ಎಲ್ಲರಿಗೂ ನಮಸ್ಕಾರ. ಕಂಡಕ್ಟರ್ ಅವ್ರ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು ಅನ್ಸುತ್ತೆ. ಬೆಳಗ್ಗೆ ನನ್ನ ಜೊತೆನೂ ಜಗಳ ಮಾಡ್ಬಿಟ್ರು. ತಪ್ಪೇ ಇಲ್ಲ ಅಂದ್ರೂ ಕೂಡ ಜಗಳ ಮಾಡಿದ್ರು. ಆದ್ರೂ ಪರವಾಗಿಲ್ಲ ಅಂತ ಮೆಜೆಸ್ಟಿಕ್ ಹೋಗೋವರೆಗೂ ಮನ್ಸಲ್ಲೇ ಬೈಕೊಂಡೆ ಅವ್ರನ್ನ ಮಾತ್ರ. ರೂಪಾ ಮೇಡಮ್ ವೇಟ್ ಮಾಡ್ತಾ ಇದ್ರು ಅಂತ ಹೋದೆ. ಅದಾದ್ಮೇಲಂತೂ ಅವರಂತೂ ತುಂಬಾ ಕೇರಿಂಗ್ ಪರ್ಸನ್. ನನ್ಗಂತೂ ನಾನು ಅವಳಿಂದ ಏನು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅವಳ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಜಾಸ್ತಿನೇ ನಂಗೆ ಕಾಳಜಿ ತೋರಿಸ್ತಾಳೆ. ಏನಪ್ಪಾ ಇದು ಇವಳ ಬಗ್ಗೆ ಜಾಸ್ತಿ ಹೋಗ್ಲುತ್ತಿದ್ದಾಳೆ ಅಂತ ಅನ್ಕೋಬೇಡಿ ನೀವು. ನಂಗೆ ತುಂಬಾ ತಲೆ ಸುತ್ತು ಮತ್ತೆ ಸುಸ್ತಾಗ್ತಿತ್ತು. ಅದಕ್ಕೇನೆ ಫಸ್ಟ್ ತಿಂಡಿ ತಿಂದು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಹೋಟೆಲ್ ಕರ್ಕೊಂಡು ಹೋದ್ಲು. ಅದಾದ್ಮೇಲೆ ಅವಳೇ ಕೂಡ ಸೆಲ್ಫ್ ಸರ್ವಿಸ್ ಇದ್ದಿದ್ದಲ್ಲಿ ಅವಳೇ ಕೂಡ ಹೋಗಿ ದೋಸೆನೂ ಕೂಡ ತಗೊಬಂದು ಕೊಟ್ಲು. ಇಷ್ಟಕ್ಕೆ ಈ ತರ ಎಲ್ಲ ಹೇಳ್ತಾ ಇದ್ರಲ್ಲ ಅವ್ರ ಬಗ್ಗೆ ಅಂತ ನೀವು ಅನ್ಕೋಬೇಡಿ. ಇದಕ್ಕಿಂತ ಜಾಸ್ತಿನೇ ಇದೆ ಅವಳಿಗೆ ನನ್ನ ಮೇಲೆ ಕಾಳಜಿ. ಯಾರಿಂದನೂ ಏನು ಕೂಡ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಯಾರಿಂದನಾದ್ರೂ ಅಂತ ಹೇಳಿದ್ರೆ ಅದು ತುಂಬಾನೇ ಹರ್ಟ್ ಆಗುತ್ತೆ. ಅದರಿಂದ ಹರ್ಟ್ ಆಗಿ ಸಫರ್ ಪಡೋದು ಕೂಡ ನಾವೇನೆ. ಹಂಗಂತ ಅನ್ಕೊಂಡು ಗಟ್ಟಿ ಮನ್ಸ್ ಮಾಡ್ಕೊಂಡಿರ್ತೀವಿ, ಬಟ್ ಏನಾದ್ರೂ ಒಂದು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತೀವಿ. ಮನುಷ್ಯನ್ ಗುಣನೇ ಅಷ್ಟು. ವಿಚಾರದಲ್ಲಿ ನಾವ್ ಅಂದ್ಕೊಂಡಿದ್ದು ಆಗಿಲ್ಲ ಅಂತಂದ್ರೆ ಯಾವ ತರ ನೋವಾಗುತ್ತಲ್ವಾ. ಆದ್ರೂ ಏನಾದ್ರು ಒಂದೊಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಅದೇ ನಮ್ಮ ಗುಣ. ರೂಪಾ ಜೊತೆ ದೇವಸ್ಥಾನಕ್ಕೆ ಹೋಗಿ ಅಂತೂ ತುಂಬಾನೇ ಖುಷಿ ಆಯ್ತು ಇವತ್ತು. ಯಾಕಂದ್ರೆ ನಾನು ಒಂದ್ಸಲನೂ ಕೂಡ ಈ ಅಣ್ಣಮ್ಮನ ದೇವಸ್ಥಾನ ನೋಡೇ ಇರ್ಲಿಲ್ಲ. ನಂಗೆ ಗೊತ್ತೂ ಇರ್ಲಿಲ್ಲ, ಬಟ್ ಕರ್ಕೊಂಡು ಹೋದ್ಲು. ಒಂಥರ ಖುಷಿ ಆಯ್ತು. ಇವಳ ಜೊತೆ ಹೋದ್ರೆ ಮತ್ತೆ ವಾಪಸ್ ಮನೆಗೆ ಬರಕ್ ನಂಗೆ ಇಷ್ಟನೇ ಆಗೋದಿಲ್ಲ. ನಮ್ಮ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ, ನೀನ್ ರೂಪನ್ ಮದ್ವೆ ಆಗಿದ್ಯಾ ಅಥವಾ ನನ್ನ ಮದ್ವೆ ಆಗಿದ್ಯಾ ಅಂತ. ಯಾಕಂದ್ರೆ ನೀವೇ ನೋಡಿರ್ತೀರ, ನಾನು ಎಲ್ಲೂ ಕೂಡ ಆಚೆ ಜಾಸ್ತಿ ಹೋಗೋದಿಲ್ಲ. ಬಟ್ ಈಗ ರೂಪಾ ಜೊತೆ ಜಾಸ್ತಿ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಸುತ್ತದೇ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಏನ್ ಈ ತರ ಚೇಂಜ್ ಆಗ್ಬಿಟ್ಟಿದೆ, ಇವಾಗ ಸುತ್ತದ್ ಜಾಸ್ತಿ ಆಗ್ಬಿಟ್ಟೈತೆ, ಹಾಗಾದ್ರೆ ರೂಪನ್ ಮದ್ವೆ ಆಗ್ಬಿಟ್ಟಿದ್ಯಾ ನೀವು, ಹಾಗಾದ್ರೆ ರೂಪಾ ಮನೆಗೆ ಹೋಗು, ರೂಪಾ ಜೊತೆನೆ ಇರೋ ಅಂತ ರೇಗಿಸ್ತಿರ್ತಾರೆ. ಮಾವಿನಕಾಯಿ ಸೀಸನ್ ಏನೋ ಬಂತು, ಆದ್ರೂ ಕೂಡ ಬೆಂಗಳೂರಲ್ಲಿ 1 ಪೀಸ್ ಮಾವಿನಕಾಯಿ 20 ರೂಪೀಸು. ನೋಡ್ಬಿಟ್ಟು ತಿನ್ನಕ್ಕೆ ತುಂಬಾ ಆಸೆ ಆಯ್ತು, ಬಟ್ ಅದ್ರ ರೇಟ್ ಕೇಳ್ಬಿಟ್ಟು ಬೇಜಾರಾಗ್ಬಿಡ್ತು. 20 ರೂಪೀಸ್ ಕೊಟ್ರೆ ಒಂದು ರೌಂಡೇ ಬರುತ್ತೆ, ಇನ್ನೊಂದು ವೀಕ್ ಹೋದ್ರೆ ಅಂತ ಮತ್ತೆ ವಾಪಸ್ ಬಂದ್ವಿ.